ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್.ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಮೂಲಕ ನಾವು ನಿಮಗೆ PDF ರೀಸೈಜ್ ಮಾಡೋದು ಹೇಗೆ, 200 KB ಮಾಡೋದು ಹೇಗೆ, ಫೋಟೋನ PDF ಮಾಡೋದು ಹೇಗೆ, ಇರೋ ಫೋಟೋನ 50 KB ಮಾಡೋದು ಹೇಗೆ, ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ. ಮೊದಲಿಗೆ ನಿಮ್ಮ ಸಿಸ್ಟಮಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. PDF ಕಂಪ್ರೆಸರ್ 11 ಜೋನ್ ಅಂತ ಸರ್ಚ್ ಮಾಡಿ. ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ನೋಡಿ ಸೆಲೆಕ್ಟ್ PDF ಅಂತ ತೋರಿಸ್ತಿದೆಯಲ್ಲ, ಸೆಲೆಕ್ಟ್ PDF ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಇರೋ PDF ಸೆಲೆಕ್ಟ್ ಮಾಡ್ಕೊಳ್ಳಿ. PDF ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 1.48 MB ಇದೆ. ಇವಾಗ ನಮಗೆ 60 KB ಆಗಿದೆ. ನಮಗೆ ಬೇಕಾಗಿರೋದು 200 KB ಒಳಗಡೆ ಎಷ್ಟಾದರೂ ಇದ್ರೂ ನಡೀತದೆ ಫ್ರೆಂಡ್ಸ್. ನೋಡೋಣ ಎಷ್ಟು KB ಬರುತ್ತೆ. 20 KB ಬಂತು. ಇನ್ನೂ ಕಡಿಮೆ ಮಾಡ್ತಾ ಇದ್ದೀನಿ. ಅದನ್ನು ಹೆಚ್ಚು ಕಡಿಮೆ ಮಾಡಿ ಕಂಪ್ರೆಸ್ ಕೂಡ ಮಾಡ್ಕೋಬೋದು. ಜಾಸ್ತಿನೂ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ನೋಡಿ 40 KB ಆಯಿತು. 40 KB 200 ಒಳಗಡೆ ಎಷ್ಟಿದ್ರೂ ನಡೀತದೆ. 40 KB ಆಯಿತು. ಇದನ್ನು ಸೇವ್ ಮಾಡ್ಕೋತೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. PDF ರೀಸೈಜ್ ಆಯಿತು ಫ್ರೆಂಡ್ಸ್. ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದ್ಸರಿ ಮಾಡ್ಬೋದು ತೋರಿಸ್ತೀನಿ. ಎರಡು PDF ಫೈಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅದನ್ನು ತೆಗ್ದಾಕ್ತೀನಿ. ಎರಡು PDF ಫೈಲ್ ಮೇಲೆ ಕ್ಲಿಕ್ ಮಾಡಿ. PDF ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ PDF ಸೈಜ್ ಒಂದು 8.33 MB ಇದೆ. ಇವಾಗ ನಂಗೆ ಬೇಕಾಗಿರೋದು 200 KB ಬೇಕಾಗಿದೆ. ಅಲ್ಲಿ ಕೆಳಗಡೆ ಬಂದು ನೋಡಿ, ನ್ಯೂ ಸೈಜ್ ಬಂದು 177 KB. ಸೊ 200 KB ಅಂತ ಕಡಿಮೆ ಇದ್ರೆ ನಡೀತದೆ. ಸೇವ್ ಮಾಡ್ಕೊಳ್ಳಿ. PDF ರೀಸೈಜ್ ಮಾಡೋದು 200 KB ಮಾಡೋದು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇವಾಗ ಫೋಟೋನ ಅಥವಾ JPG PDF ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನ್ಯೂ ಟ್ಯಾಬ್ ಓಪನ್ ಮಾಡಿ. JPG to PDF 11 ಜೋನ್ ಅಂತ ಸರ್ಚ್ ಮಾಡಿ, ಎಂಟರ್ ಕೊಡಿ. ಫಸ್ಟ್ ಆಪ್ಷನ್ ಬಂದಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, 4 MB ಇದೆ. ಇವಾಗ PDF ಆಗಿ ಕನ್ವರ್ಟ್ ಮಾಡಬೇಕು. 200 KB ಒಳಗಡೆ ಆಗಬೇಕು. ನಾವು ಯಾವುದಾದ್ರೂ ಅಪ್ಲಿಕೇಶನ್ಗೆ ಬೇಕಾದರೆ 200 KB ಒಳಗಡೆ ಆಗಬೇಕು. 385 KB ಆಯಿತು. ಇದು ನಮ್ಗೆ ಬೇಡ, ಬ್ಯಾಕ್ ಕೊಡ್ತೀನಿ. ಅಲ್ಲಿ ಕ್ವಾಲಿಟಿ ಮೇಲೆ ಮೀಡಿಯಮ್ ಅಂತಿದೆಯಲ್ಲ, ಅದನ್ನು ಲೋ ಅಂತ ಮಾಡ್ಕೊಳ್ಳಿ. ಇವಾಗ ಕನ್ವರ್ಟ್ PDF ಅಂತ ಮಾಡೋಣ. ನೋಡಿ 88 KB ಆಯಿತು. ಇದು ನಡೀತದೆ ಫ್ರೆಂಡ್ಸ್. ಡೌನ್ಲೋಡ್ PDF ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳಿ. ಇದು ಫೋಟೋನ PDF ಮಾಡೋದು. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ. ಇನ್ನೊಂದು ಫೋಟೋನ PDF ಮಾಡ್ತೀನಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ PDF ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, 77 KB ಇದೆ. ಇದು ನಡೀತದೆ. ಡೌನ್ಲೋಡ್ PDF ಮೇಲೆ ಕೊಡಿ. 419 KB ಇತ್ತು. ಕನ್ವರ್ಟ್ ಮಾಡಿದ್ರೆ 72 KB ಬಂತು. ಇದು ಓಕೆ, ಇದು ನಡೆಯುತ್ತೆ. ನೆಕ್ಸ್ಟು ನಿಮಗೆ ಫೋಟೋನ 50 KB ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನ್ಯೂ ಟ್ಯಾಬ್ ಸರ್ಚ್ ಬಾಕ್ಸಲ್ಲಿ ಫೋಟೋ ಕಂಪ್ರೆಸರ್ 11 ಜೋನ್ ಅಂತ ಹಾಕಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಇಮೇಜ್ ಕ್ಲಿಕ್ ಮಾಡಿ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನೋಡಿ 98 KB ಇದೆ. ನಾನು 100 KB ಅಂತ ಫೈಲ್ ನೇಮ್ ಹಾಕಿದ್ದೀನಿ. 98 KB ಇದೆ. ಇವಾಗ ನನಗೆ ಕಂಪ್ರೆಸ್ ಆಗಿ 48 KB ಬಂದಿದೆ ಫ್ರೆಂಡ್ಸ್. 50 KB ಆದರೆ ಓಕೆ ಅಲ್ವಾ? ಸೊ 48 ಆದರೂ ಓಕೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾಯಿತು. ನೆಕ್ಸ್ಟ್ ಇನ್ನೊಂದು ಸರಿ ಹೇಳ್ಕೊಡಿ. ನೋಡಿ, ಇನ್ನೊಂದು ಫೈಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಮೇಲೆ ಕಂಪ್ರೆಸ್ ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಕಂಪ್ರೆಸ್ ಕೊಡಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸರಿ ವಿಡಿಯೋ ಪ್ಲೇ ಮಾಡಿಬಿಟ್ಟು ನೋಡಿ. ನಾನು ಸುಮಾರು ದಿನದಿಂದ ಈ ಸೈಟ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಫಾಸ್ಟ್ ಇದೆ ಫ್ರೆಂಡ್ಸ್. ನೀವು ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು.